ಇವತ್ತು ಮುರುಘಾ ಶರಣರು ಮುರುಘಾ ಶ್ರೀಗಳ ಭವಿಷ್ಯ ನಿರ್ಧಾರ ಆಗೋದಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಮುರುಘಾ ಶ್ರೀಗಳ ಭವಿಷ್ಯ ನಿರ್ಧಾರ ಆಗತ್ತೆ. ಚಿತ್ರದುರ್ಗದ ಕೋರ್ಟ್ಗೆ ಮುರುಘಾ ಶ್ರೀ ಹಾಜರಾಗಿದ್ದಾರೆ. ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಏನಿತ್ತು, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ FIRಗಳು ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗದ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬೀಳೋದಕ್ಕಿದೆ. ಈಗಾಗಲೇ ಮುರುಘಾ ಶ್ರೀ ಕೋರ್ಟ್ಗೆ ಹಾಜರಾಗಿರುವಂಥದ್ದು. ಕೋರ್ಟ್ನಲ್ಲಿ ಜನ ಕೂಡ ನೆರೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುರುಘಾ ಶ್ರೀ ಭವಿಷ್ಯ ನಿರ್ಧಾರ ಆಗೋದಕ್ಕಿದೆ. 2022ರ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನ ನಜರಾಬಾದ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದಂತಹ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಬಾಲಕಿಯರು ಅಲ್ಲಿ ದೂರನ್ನು ದಾಖಲಿಸಿರ್ತಾರೆ. ಆ ದೂರನ್ನು ಆಧರಿಸಿ ಪೋಕ್ಸೋ ಕೇಸನ್ನು ಹಾಕಲಾಗಿರುತ್ತೆ. ಆ ಕೇಸನ್ನು ನಂತರ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಕೇಸಿನ ತನಿಖೆಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆದು ಸಾಕ್ಷ್ಯಗಳನ್ನು ಪರಿಗಣಿಸಿ ವಿಚಾರಣೆಯನ್ನು ನಡೆಸಿರುವಂತಹ ನ್ಯಾಯಾಧೀಶರು GC ಹಡಪದ್ ಚಿತ್ರದುರ್ಗ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಇವತ್ತು ತಮ್ಮ ತೀರ್ಪನ್ನು ಪ್ರಕಟಿಸಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗೋದಕ್ಕಿದೆ. ಮುರುಘಾ ಶ್ರೀ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗತ್ತೆ. ಮುರುಘಾ ಶ್ರೀ ಜೈಲು ಒಳಗಡೆಯೇ ಇರ್ತಾರಾ, ಹೊರಗಡೆ ಬರ್ತಾರಾ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋದರೆ 2022ರ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನ ನಜರಾಬಾದ್ ಸ್ಟೇಷನ್ನಲ್ಲಿ ಒಂದು ದೂರು ದಾಖಲಾಗತ್ತೆ. ಸಂತ್ರಸ್ತ ಬಾಲಕಿಯರು ಬಂದು ತಮಗೆ ಆದಂತಹ ಕಿರುಕುಳದ ಬಗ್ಗೆ ದೂರನ್ನು ದಾಖಲಿಸಿರ್ತಾರೆ. ಆ ದೂರನ್ನು ಆಧರಿಸಿ ಮುರುಘಾ ಶ್ರೀಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ನಂತರ ಈ ಕೇಸನ್ನು ಚಿತ್ರದುರ್ಗ ಗ್ರಾಮಾಂತರ ಸ್ಟೇಷನ್ಗೆ ವರ್ಗಾವಣೆ ಮಾಡಲಾಗತ್ತೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು 9 ದಿನಗಳ ಕಾಲ ವಿಚಾರಣೆಯನ್ನು ನಡೆಸ್ತಾರೆ ಪೊಲೀಸರು. ಅಲ್ಲದೆ ಸಂತ್ರಸ್ತರು ಎಲ್ಲರದ್ದು ಮೆಡಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ. ಅದಾದ ನಂತರ ಸಂತ್ರಸ್ತ ಬಾಲಕಿಯರ 161 ಹಾಗೆ 164 ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗತ್ತೆ, ಅವರ ಹೇಳಿಕೆಗಳನ್ನು. ಇದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಮುರುಘಾ ಶ್ರೀಗಳ ಬಂಧನ ಆಗತ್ತೆ. ಆಮೇಲೆ ಅವರು ಜೈಲಿಗೆ ಹೋಗ್ತಾರೆ. ಸೆಪ್ಟೆಂಬರ್ ತಿಂಗಳು 2022 ಸೆಪ್ಟೆಂಬರ್ ತಿಂಗಳಲ್ಲಿ ಮುರುಘಾ ಶ್ರೀಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗತ್ತೆ. ಅದಾದ ಮೇಲೆ ಅವರ ಅರೆಸ್ಟ್ ಆದ ನಂತರ ಮತ್ತೊಂದು ಪೋಕ್ಸೋ ಕೇಸ್ ಕೂಡ ಇದೇ ಮೈಸೂರಿನ ನಜರಾಬಾದ್ ಸ್ಟೇಷನ್ನಲ್ಲಿ ಮುರುಘಾ ಶ್ರೀ ವಿರುದ್ಧ ದಾಖಲಾಗುವಂಥದ್ದು. ಅದರಲ್ಲಿ 2ನೇ ಕೇಸ್ನಲ್ಲಿ 4 ಸಂತ್ರಸ್ತೆಯರು ಬಂದು ಒಂದು ಕೇಸನ್ನು ದಾಖಲಿಸುವಂಥದ್ದು ಮುರುಘಾ ಶ್ರೀಯ ವಿರುದ್ಧ. ಅದಾದ ಮೇಲೆ ಅಲ್ಲಿ ಮುರುಘಾ ಶ್ರೀಯ ವಿರುದ್ಧ ಮೈಸೂರಿನ ನಜರಾಬಾದ್ ಸ್ಟೇಷನ್ನಲ್ಲಿ 2ನೇ ಕೇಸ್ ದಾಖಲಾದ ನಂತರ ಆ ಕೇಸನ್ನು ಕೂಡ ಚಿತ್ರದುರ್ಗದ ಗ್ರಾಮಾಂತರ ಸ್ಟೇಷನ್ಗೆ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗತ್ತೆ, ಅಲ್ಲಿಗೆ ವರ್ಗಾವಣೆ ಆಗತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇಲ್ಲಿ ಇದು ಮುರುಘಾ ಶ್ರೀ ವಿರುದ್ಧ ನಡೆದಂತಹ ಒಳಸಂಚು, ಅವರ ವಿರುದ್ಧ ಮಾಡಿದಂತಹ ಷಡ್ಯಂತ್ರ ಅನ್ನೋ ಆರೋಪ ಕೇಳಿಬರುತ್ತೆ. ಅದು ಏನು, ಮುರುಘಾ ಮಠದ ಹಿಂದಿನ ಆಡಳಿತಾಧಿಕಾರಿಗಳಾಗಿದ್ದಂತಹ ಮಾಜಿ ಶಾಸಕರು ಆಗಿದ್ದ SK ಬಸವರಾಜನ್ ಹಾಗೆ ಸೌಭಾಗ್ಯ ಬಸವರಾಜನ್ ಅವರ ವಿರುದ್ಧ ಮುರುಘಾ ಶ್ರೀಯ ವಿರುದ್ಧ ಒಳಸಂಚನ್ನು ಇವರು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರೋದು. ಈ ಆರೋಪ ಕೇಳಿಬರೋದಕ್ಕೆ ಕಾರಣ ಏನಂದರೆ, ಈ ಕಂಪ್ಲೇಂಟ್ ಮೈಸೂರಿನ ನಜರಾಬಾದ್ ಸ್ಟೇಷನ್ನಲ್ಲಿ ಫಸ್ಟ್ ಕಂಪ್ಲೇಂಟ್ ಏನು ದಾಖಲಾಗತ್ತೆ 2022ರ ಆಗಸ್ಟ್ ತಿಂಗಳಲ್ಲಿ ಮುರುಘಾ ಶ್ರೀಯ ಅರೆಸ್ಟ್ಗೂ ಮೊದಲು ಏನು ಕೇಸ್ ದಾಖಲಾಗತ್ತೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈ ದೂರು ದಾಖಲಾಗೋದಕ್ಕೂ ಮೊದಲೇನೆ ಸಂತ್ರಸ್ತೆಯರೇನಿದ್ದಾರೆ ಅವರು ನಾಪತ್ತೆ ಆಗೋಗ್ಬಿಟ್ಟಿರ್ತಾರೆ, ಮಿಸ್ ಆಗೋಗಿರ್ತಾರೆ. ಆ ಮಿಸ್ ಆಗಿದ್ದಂತಹ ಮಿಸ್ಸಿಂಗ್ ಕೇಸ್ಗೆ ಏನಿರುತ್ತೆ ಆ ಸಂದರ್ಭದಲ್ಲಿ ಆ ಸಂತ್ರಸ್ತೆಯರು ನಾಪತ್ತೆಯಾಗಿದ್ದವರು ಆಮೇಲೆ ಪತ್ತೆ ಆಗೋದು ಬೆಂಗಳೂರಿನ ಕಾಟನ್ ಪೇಟೆ ಸ್ಟೇಷನ್ ಲಿಮಿಟಲ್ಲಿ ಪತ್ತೆಯಾಗಿ ಪೊಲೀಸರು ಅವರನ್ನು ಕರ್ಕೊಂಬಂದಾಗ ಅವರು ತಾವು ಎಲ್ಲಿ ಅವರು ಏನು ಎತ್ತ ಅಂತ ಹೇಳಿದವಾಗ ಅವರನ್ನು
ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡ್ಬಂದಿದ್ದಾರಲ್ಲ ಅದು ಬಸವರಾಜನ್ ದಂಪತಿಯವರು, SK ಬಸವರಾಜನ್ ದಂಪತಿ, ಮಾಜಿ ಶಾಸಕ ಹಾಗೆ ಮುರುಘಾ ಮಠದ ಹಿಂದಿನ ಆಡಳಿತಾಧಿಕಾರಿ ಕೂಡ ಹೌದು ಅವರು SK ಬಸವರಾಜನ್. ಹಾಗಾಗಿ ಇವರೇ ಷಡ್ಯಂತ್ರ ಮಾಡಿ ಇವರೇ ಒಳಸಂಚನ್ನು ರೂಪಿಸಿ ಮುರುಘಾಶ್ರೀ ವಿರುದ್ಧ ಈ ರೀತಿಯ ಕೇಸನ್ನು ದಾಖಲಿಸುವಂತೆ ಮಾಡಿದ್ದಾರೆ ಅನ್ನೋ ಆರೋಪ, ಒಳಸಂಚಿನ ಆರೋಪ SK ಬಸವರಾಜನ್ ಅವರ ವಿರುದ್ಧ ಮುರುಘಾಶ್ರೀಯ ಕಡೆಯವರಿಂದ ಮಾಡುವಂಥದ್ದು. ಅದಾದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ವಿಚಾರಣೆಗಳು ಎಲ್ಲ ನಡೆದಿದೆ, ಕೋರ್ಟ್ಗೆ ಹೋಗುತ್ತೆ ಇದು ಮ್ಯಾಟರು. ಇನ್ನೊಂದೇನು ಅಂದರೆ ಎರಡನೇ ಕೇಸ್ ಏನು ದಾಖಲಾಗಿತ್ತು ಪೋಕ್ಸೋ ಕೇಸ್, ಅದು ಕೂಡ ಮೈಸೂರಿನ ನಜರಾಬಾದ್ ಸ್ಟೇಷನ್ನಲ್ಲಿನೇ ಎರಡನೇ ಕೇಸ್ ಕೂಡ ದಾಖಲಾಗಿ ಯಾವಾಗ ಆಗತ್ತದು ಸೆಪ್ಟೆಂಬರ್ 2022ರಲ್ಲಿ ಮುರುಘಾಶ್ರೀಯ ಬಂಧನದ ನಂತರ ದಾಖಲಾಗುವ ಕೇಸು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜಸ್ ಇನ್ನೂ ಫ್ರೇಮ್ ಆಗಿಲ್ಲ. ಆ ಕೇಸ್ನಲ್ಲಿ ಯಾವ ರೀತಿಯ ಚಾರ್ಜಸ್ ಇದೆ, ಯಾವ ರೀತಿಯ ಆರೋಪಗಳನ್ನು ಮುರುಘಾಶ್ರೀಯ ವಿರುದ್ಧ ಮಾಡಲಾಗಿದೆ, ಯಾವ ರೀತಿಯ ಆರೋಪಗಳ ವಿಚಾರಣೆಯನ್ನು ಮಾಡಬೇಕು, ಟ್ರಯಲನ್ನು ಮಾಡಬೇಕು ಅನ್ನೋ ಚಾರ್ಜಸ್ ಫ್ರೇಮ್ ಇನ್ನೂ ಮುರುಘಾಶ್ರೀಗಳ ವಿರುದ್ಧ ಆ ಕೇಸಲ್ಲಿ ಆಗಿಲ್ಲ, ಎರಡನೇ ಕೇಸಲ್ಲಿ. ಅದಕ್ಕೆ ಸದ್ಯಕ್ಕೆ ತಡೆ ನೀಡಿರುವಂಥದ್ದು ಎರಡನೇ FIRಗೆ ಸಂಬಂಧಪಟ್ಟಂತೆ ಚಾರ್ಜಸ್ ಫ್ರೇಮ್ಗೆ ತಡೆ ನೀಡಲಾಗಿದೆ. ಸದ್ಯ ಇವತ್ತು ತೀರ್ಪು ಹೊರಬೀಳೋದಕ್ಕೇನಿದೆ, ಇದು ಮೊದಲು ದಾಖಲಾಗಿದ್ದಂತಹ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ FIRಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪನ್ನು ನೀಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.